HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಕಲ್ಕುಂಟೆ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಮಾರ್ಚ್ 13ರಂದು ನಡೆಯಲಿದೆ. ಅದರಂತೆ ಇಂದು ರಂಗನಾಥ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಭಕ್ತರಿಗೆ ಮೊಟ್ಟಮೊದಲ ಬಾರಿಗೆ ವೆಂಕಟಸ್ವಾಮಿ, ನಾಗರಾಜ್, ವೆಂಕಟೇಶ್ ಸೇರಿದಂತೆ ಹಲವಾರು ಮುಖಂಡರಿಂದ ಅನ್ನದಾಸೋಹವನ್ನು ಏರ್ಪಡಿಸಲಾಯಿತು. ಇತಿಹಾಸ ಪ್ರಸಿದ್ಧ ಕಲ್ಕುಂಟೆ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದೆ. ಅದರಂತೆ ಸ್ವಾಮಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊಟ್ಟಮೊದಲ ಬಾರಿಗೆ ಕಲ್ಯಾಣೋತ್ಸವ, ರಥೋತ್ಸವ, ಪಲ್ಲಕ್ಕಿ ಉತ್ಸವಗಳಿಗೆ ಸತತವಾಗಿ 3 ದಿನಗಳ ಕಾಲ ಕಲ್ಕುಂಟೆ ಗ್ರಾಮದ ಮುಖಂಡರಾದ ವೆಂಕಟಸ್ವಾಮಿ, ನಾಗರಾಜು, ವೆಂಕಟೇಶ್, ರಾಮಾಂಜಿ ಸೇರಿದಂತೆ ಹಲವಾರು ಮುಖಂಡರು ಅನ್ನದಾಸೋಹ ಕೈಗೊಂಡಿದ್ದಾರೆ. ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಇಡ್ಲಿ, ಸಾಂಬಾರ್, ಚಟ್ನಿ, ವಡೆ, ಕೇಸರಿ ಬಾತ್, ಟೊಮೆಟೊ ಬಾತ್ ಸೇರಿದಂತೆ ಭರ್ಜರಿ ಅನ್ನದಾಸೋಹವನ್ನು ಏರ್ಪಡಿಸಿದ್ದು, 3 ದಿನಗಳ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ವೆಂಕಟಸ್ವಾಮಿ ಹಾಗೂ ಗ್ರಾಮಸ್ಥರು ಮಾತನಾಡಿ ಹೇಳಿದರು. ನಮಸ್ಕಾರ. ನಮ್ಮ ಹೆಸರು ವೆಂಕಟಸ್ವಾಮಿ ಅಂತ, ಹೊಸಕೋಟೆ ತಾಲೂಕು ಹನಗೊಂಡಳ್ಳಿ ಹೋಬಳಿ ಕಲ್ಕುಂಟೆ ಗ್ರಾಮದ ನಿವಾಸಿಗಳು. ಇಲ್ಲಿ ಸುಪ್ರಸಿದ್ಧವಾಗಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ. ಕಲ್ಯಾಣೋತ್ಸವ ಇದೆ ಇವತ್ತು. ವಿಶೇಷವಾಗಿ ಕಲ್ಯಾಣೋತ್ಸವಕ್ಕೆ ಪ್ರಪ್ರಥಮವಾಗಿ ನಾವು ಅನ್ನದಾನವನ್ನು ಏರ್ಪಾಟ್ ಮಾಡಿದ್ದೀವಿ. ಹಾಗೂ ನಾನು ಮತ್ತು ನಮ್ಮ ಸಂಗಡಿಗರು ಎಲ್ಲರೂ ಸೇರಿ ತುಂಬ ಸುತ್ತಮುತ್ತ ಗ್ರಾಮಸ್ಥನಿಂದ ತುಂಬ ಜನ ಸೇರ್ತಾರೆ. ತುಂಬ ದಿನಗಳಿಂದ ನಾವು ಅಂದ್ಕೊಂಡಿದ್ವಿ ಮಾಡಬೇಕಂತ. ಅದು ಈ ವರ್ಷ ಈಡೇರಿದೆ. ಮುಂದೆ ನೆಕ್ಸ್ಟು ಗುರುವಾರನೂ 13ನೇ ತಾರೀಕು ಜಾತ್ರೆ ಪ್ರಯುಕ್ತನೂ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅನ್ನದಾನ ಹಮ್ಮಿಕೊಂಡಿದ್ದೇವೆ. ಅದೇ ಥರ ಪಲ್ಲಕ್ಕಿ ದಿನ 16ನೇ ತಾರೀಕು ಅನ್ನದಾನವನ್ನು ಏರ್ಪಾಟ್ ಮಾಡಿದ್ದೇವೆ. ಸಾಯಂಕಾಲ 6ರಿಂದ ರಾತ್ರಿ 2 ಗಂಟೆವರೆಗೂ ನಡೀತಾರೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅನ್ನದಾನದಲ್ಲಿ ಪ್ರಸಾದ ಸೇವಿಸಬೇಕಂತ ಸುತ್ತಮುತ್ತ ಗ್ರಾಮಸ್ಥರಾಗಿ ಹೋಬಳಿ ಹಾಗೂ ಹೊಸಕೋಟೆ ತಾಲೂಕಿನ ಜನಗಳಲ್ಲಿ ಮನವಿ ಮಾಡ್ತೇನೆ. ಅದೇ ಮುಖಾಂತರ ಇದಕ್ಕೆ ಅನ್ನದಾನಕ್ಕೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಾನಿಗಳು ಇದ್ದಾರೆ ಅವ್ರಿಗೆ ಇಲ್ಲಿಂದನೇ ದೊಡ್ಡ ನಮಸ್ಕಾರ ಮಾಡ್ತೇನೆ. ಅವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಅವ್ರ ಮಕ್ಕಳು ಮರಿಯೆಲ್ಲ ಚೆನ್ನಾಗಿರಲಿ. ಇದೇ ಥರ ನಮಗೆ ಪ್ರತಿ ವರ್ಷವೂ ಅನ್ನದಾನ ಮಾಡೋದಕ್ಕೆ ಸಪೋರ್ಟ್ ಮಾಡಲಿ. ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನಾವು ಎಲ್ಲರ ಪರವಾಗಿ, ಆ ಗ್ರಾಮದ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಮ್ಮೂರಲ್ಲಿ ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವ ಪ್ರಯುಕ್ತ ದೇವ್ರ ಮದುವೆ. ಇವತ್ತು ಶ್ರೀ ರಂಗನಾಥ ಸ್ವಾಮಿ ದೇವ್ರ ಮದುವೆ, ದೇವ್ರೋತ್ಸವ. ಇದು ಇತಿಹಾಸದಿಂದ ನಡ್ಕೊಂಬಂದಿರೋದು. ಆಮೇಲೆ ನಾವು ಇಲ್ಲಿ ಅನ್ನದಾನ ಊರು ಗ್ರಾಮಸ್ಥರೆಲ್ಲ ಸೇರಿ ಸುಮಾರು ಜನ ಎಲ್ಲ ಸೇರಿ ನಮ್ಮ ಅನ್ನದಾನ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಫ್ರೆಂಡ್ಗಳು ನಾಗರಾಜು, ಮಾಜಿ ಚೇರ್ಮನ್ನು ಲಕ್ಷ್ಮೀನಾರಾಯಣ್ ಅಂತ, ಗುಮ್ಮಡಿ ರಂಗನಾಥು, ಆಮೇಲೆ ವೆಂಕಟಸ್ವಾಮಿ, ರಾಮಾಂಜನಿ, ಕೃಷ್ಣಪ್ಪ, ಗರಿ, ಇವರೆಲ್ಲ ಸೇರಿ ನಮ್ಮ ಈ ರಂಗನಾಥ ಸ್ವಾಮಿ ವತಿಯಿಂದ ನಾವು ಅನ್ನದಾನ ಮಾಡಿದ್ದೀವಿ. ಆಮೇಲೆ ಮಾರ್ಚ್ 13ನೇ ತಾರೀಕು ನಮ್ಮ ರಥೋತ್ಸವ ಇದೆ. ರಥೋತ್ಸವಕ್ಕೆ ನಮ್ಮ MLA ಅವರು ಬರ್ತಾರೆ. MLA ಸಾಹೇಬರು ಶರತ್ ಬಚ್ಚೇಗೌಡರು, ಅವರು ಜೊತೆಯಲ್ಲಿ ನಮ್ಮ BN ಬಚ್ಚೇಗೌಡರು, ಮಾಜಿ ಸಚಿವರು ಹಾಗೂ ಮಾಜಿ ಸಂಸದರಾಗಿದ್ದರು. ಆಮೇಲೆ ನಮ್ಮ ಮುಖಂಡರು ಪ್ರಕಾಶ್ ಅಣ್ಣವರು, ಸುರೇಶ್ ಅಣ್ಣವರು, ಇನ್ನೂ ಅನೇಕ ಮುಖಂಡರುಗಳು
ಎಲ್ಲ ನಮ್ಮೂರಿಗೆ ಬರ್ತಾರೆ. ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಕಲ್ಕುಂಟೆ ವಾಸಿ ರಂಗನಾಥ ಸ್ವಾಮಿ. ಈ ದಿನ ರಂಗನಾಥ ಸ್ವಾಮಿಯ ಕಲ್ಯಾಣೋತ್ಸವ. ಇದುವರೆಗೂ ಜಾತ್ರೆ ಮತ್ತು ಆ 3 ದಿನ ಮಾತ್ರ ಅನ್ನದಾನವನ್ನು ನಡೆಸ್ತಾ ಇದ್ದರು. ಈ ವರ್ಷ ಹೊಸದಾಗಿ ಕಲ್ಯಾಣೋತ್ಸವದ ದಿನ ಕೂಡ ಅನ್ನದಾನ ಏರ್ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಊರಿನ ಮುಖಂಡರು ಬಹಳ ಪ್ರಯತ್ನಪಟ್ಟು ಇದು ಹೊಸ ಒಂದು ಪ್ರಾರಂಭ, ಭಾಳ ಸಂತೋಷದ ವಿಷಯ. ಅದರಲ್ಲೂ ಹೊಸದಾಗಿ ಆಯ್ಕೆ ಆಗಿರುವಂಥ ನಾಗರಾಜು ಭಾಳ ಶ್ರಮಪಟ್ಟು ಈ ಒಂದು ವಿಷಯಕ್ಕೆ ಹೊಸದಾಗಿ ಆಯ್ಕೆಯಾಗಿರುವಂಥ ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿರುವಂಥ ನಾಗರಾಜ್ ಅವರು ಭಾಳ ಶ್ರಮಪಟ್ಟು ಈ ಒಂದು ವಿಷಯಕ್ಕೆ ಹೋರಾಡಿ ಈ ವರ್ಷ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕಲ್ಯಾಣೋತ್ಸವ, ನಾಳೆ ಬಿಡುವಿನ ದಿನ, ನಾಡಿದ್ದು ರಥೋತ್ಸವ. ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಬಂದು ಸೇರ್ಕೋಬೇಕು, ದೇವರ ಸೇವೆ, ದೇವರನ್ನ ನೋಡಬೇಕು ಮತ್ತು ಅನ್ನದಾನವನ್ನು ಸ್ವೀಕರಿಸಬೇಕಾಗಿ ಕೋರ್ತೇವೆ. ನಮ್ಮ ಹೆಸರು ಮಂಜುನಾಥ್ ಅಂತ. ಶ್ರೀ ಕ್ಷೇತ್ರ ಕಲ್ಕುಂಟೆ ನೆಲೆಸಿರುವಂಥ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಿಂದ ಇವತ್ತಿನ ದಿವಸ ಕಲ್ಯಾಣೋತ್ಸವ ನಡೀತಾ ಇದೆ. ಅದರ ಪರವಾಗಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಈಗ ಪಲಾವು, ಇಡ್ಲಿ, ವಡೆ ಮತ್ತು ಕೇಸರಿ ಬಾತು ಅನ್ನದಾನ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ಬಂದು ಸ್ವೀಕರಿಸಬೇಕು. ಎಲ್ಲರೂ ಗ್ರಾಮಸ್ಥರ ವತಿಯಿಂದ ನಾವು ಇದನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ MLA ಅವ್ರ ಕಡೆಯಿಂದನೂ ನಮಗೆ ಸ್ವಲ್ಪ ಸಪೋರ್ಟ್ ಇದೆ. ಹಾಗಾಗಿ ಎಲ್ಲರೂ ಸ್ವೀಕರಿಸಬೇಕು. ಒಟ್ಟಾರೆ ಕಲ್ಯಾಣೋತ್ಸವದ ಕಾರ್ಯಕ್ರಮಕ್ಕೆ ಈವರೆಗೂ ಯಾರೂ ಅನ್ನದಾಸೋಹ ಮಾಡಲು ಮುಂದಾಗಿಲ್ಲ. ಆದರೆ ಇದೀಗ ಗ್ರಾಮದ ಮುಖಂಡರು ದಾನಿಗಳ ಸಹಾಯದಿಂದ ಅನ್ನದಾಸೋಹಕ್ಕೆ ಮುಂದಾಗಿದ್ದು ಪ್ರತಿ ವರ್ಷವೂ ಅನ್ನದಾಸೋಹ ಮಾಡಲು ಮುಂದಾಗಿದ್ದಾರೆ. ಆದ್ದರಿಂದ ದಾನಿಗಳು ಸಹಕರಿಸಬೇಕಾಗಿದೆ ಅಂತ ತಿಳಿಸಿದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.